ಶ್ರೀಮಾತ್ರೆ ನಮಃ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಕವಿತಾ. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಮತ್ತು ಈದ್ ಮಿಲಾದ್ನ ಶುಭಾಶಯಗಳು, ಹಾಗೆ ಓಣಂನ ಶುಭಾಶಯಗಳು ಕೂಡ. ಇವತ್ತು ಎಲ್ಲನೂ ಒಂದೇ ದಿವಸ ಬಂದಿದೆ. ಎಲ್ಲರೂ ಅವರವರ ಸೆಲೆಬ್ರೇಷನ್ಸ್ನ ಅವ್ರವ್ರು ಮಾಡ್ಕೊತಿದ್ದಾರೆ. ಮಕ್ಕಳೆಲ್ಲ ಟೀಚರ್ಸ್ ಡೇನ ಸೆಲೆಬ್ರೇಷನ್ ಮಾಡ್ಕೊತಿದ್ದಾರೆ. ಅದೇ ದಿವಸನೇ ಗೌರ್ಮೆಂಟ್ ಹಾಲಿಡೇ ಬಂದಿರೋದ್ರಿಂದ ಎಲ್ಲರೂ ಮತ್ತೆ ಎಂಜಾಯ್ ಮಾಡ್ತಿದ್ದಾರೆ. ಸೊ ನೀವೆಲ್ಲ ಹೇಗೆ ಆಚರಣೆ ಮಾಡ್ಕೋತಿದ್ದೀರಾ ಈ 3 ಹಬ್ಬಗಳನ್ನ? ನಾನಂತೂ ತುಂಬ ಚೆನ್ನಾಗಿ ಇವತ್ತು ಶುಕ್ರವಾರ ಇರೋದ್ರಿಂದ ಮನೇಲಿ ಲಕ್ಷ್ಮೀ ಪೂಜೆ ಮಾಡ್ಕೊಂಡಿದ್ದೀನಿ. ಅದನ್ನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಮತ್ತು ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ನನ್ನ ಗುರುಗಳು ಇವತ್ತು ಇಷ್ಟು ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಸ್ಫೂರ್ತಿ ನನ್ನ ಗುರುಗಳು. ನಿಜವಾಗ್ಲೂ ನಾವು ಚಿಕ್ಕವರಿದ್ದಾಗ ನಮ್ಮ ಸರ್ ಹೇಳೋರು, ಮುಂದೆ ಏನಾಗ್ತೀಯ ನಾನು ನೋಡ್ತೀನಿ, ನೀನು ಲಾಸ್ಟ್ ಬೆಂಚಾ, ನೀನು ಉದ್ಧಾರ ಆಗೋದು ನಾನು ನೋಡ್ತೀನಿ, ಚೆನ್ನಾಗಿ ಓದವ್ರ ನೀನೊಂದು ಸ್ಟೇಜಿಗೆ ಬರ್ತೀಯ ಅಂತ ನಮ್ಮನ್ನು ಓದದೇ ಇರೋರಿಗೆ ಅವರು ಹೇಳೋ ಮಾತುಗಳು ಸ್ಫೂರ್ತಿ. ಅಂದರೆ ಅವ್ರು ಹೇಳ್ತಿದ್ರು, ನೀನು ಹೆಂಗೆ ಉದ್ಧಾರ ಆಗ್ತೀಯ ನಾನು ನೋಡ್ತೀನಿ ಅಂದಾಗ, ಹೌದಲ್ವ, ಹಿಂಗೆ ಹೇಳಿದ್ರಲ್ವ, ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಓದೋ ಹುಡುಗರಿಗೆ ಅವ್ರು ಹೇಳ್ತಿದ್ದಂಥ ಸ್ಫೂರ್ತಿ ನಿಜವಾಗ್ಲೂ ಅವ್ರನ್ನ ಒಂದು ಮಟ್ಟಕ್ಕೆ ತೊಗೊಂಡೋಗಿ ನಿಲ್ಲಿಸುತ್ತೆ. ನಾವಂತೂ ಬ್ಯಾಕ್ ಬೆಂಚ್ ಸ್ಟೂಡೆಂಟ್ಸೇ. ಸೊ ಇವತ್ತು ಇಷ್ಟು ಮಾತಾಡ್ತಿದ್ದೀವಿ, ಇಷ್ಟು ಬುದ್ಧಿ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಗುರುಗಳೇ. ಅಂಥ ಗುರುಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಮತ್ತು ಎಲ್ಲರಿಗೂ ಹ್ಯಾಪಿ ಶುಕ್ರವಾರ. ಎಲ್ಲರೂ ಹೇಗೆಲ್ಲ ಪೂಜೆ ಮಾಡ್ಕೊಂಡಿದ್ದೀರಾ? ನಾನಂತೂ ಚೆನ್ನಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಅದೆಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಮತ್ತು ನನ್ನ ಗುರುಗಳ ಫೋಟೋಸ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ಬರ್ತಿರೋ ಅಂಥವರೆಲ್ಲ ನನ್ನ ಟೀಚರ್ಸು. ನಿಜವಾಗ್ಲೂ ನಾನು ಯಾವಾಗಲೂ ನನ್ನ ಟೀಚರ್ಸ್ಗೆ ಚಿರಋಣಿಯಾಗಿರ್ತೀನಿ. ಇವರಂತೂ ನಮ್ಮ ಮ್ಯಾಥ್ಸ್ ಟೀಚರು. ಈಗಲೂ ನಾನು ಅವ್ರದ್ದು ನಂಬರ್ ಇಟ್ಕೊಂಡು ಅವಾಗ ಮಾತಾಡ್ತಾ ಇರ್ತೀನಿ. ಇವರೆಲ್ಲರೂ ನಿಜವಾಗ್ಲೂ ಅಡಿಪಾಯ ಅಂದ್ಕೊಬೋದು. ಆಗ ಇವ್ರು ಹೇಳಿರೋ ಮಾತುಗಳು ಈಗಲೂ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮೈ ಜುಮ್ ಅನಿಸುತ್ತೆ. ನಾವು ಮತ್ತೊಮ್ಮೆ ನಮ್ಮ ಹಳೆ ದಿನಗಳಿಗೆ ವಾಪಸ್ ಹೋಗಬೇಕು ಅಂತ ಅನಿಸುತ್ತೆ. ಅಂಥದ್ದೊಂದು ಅವಕಾಶ ಸಿಕ್ಕಿದರೆ ಎಷ್ಟು ಜನ ವಾಪಸ್ ಹೋಗಿ ಒಂದು ಸಾರಿ ನಮ್ಮ ಸ್ಕೂಲ್ ಡೇಸ್ನ ಎಂಜಾಯ್ ಮಾಡ್ಕೊಂಬರ್ಬೇಕು ಅಂತ ಅನಿಸುತ್ತೆ ಅಲ್ವಾ? ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ.